ನಮಸ್ಕಾರ. ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಶ್ರೀದಾಸ್. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ, ಆದರೆ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದ ಸಮಸ್ಯೆ ಅನ್ನೋದು ಬಹಳಷ್ಟು ಏರಿಕೆಯಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ IBS ಹಾಗೂ ಗ್ಯಾಸ್ಟ್ರಿಕ್ ಸಮಸ್ಯೆ ಎಲ್ಲರನ್ನ ಕಾಡ್ತಾ ಇರೋದು ಸರ್ವೇ ಸಾಮಾನ್ಯ. ಹಾಗಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಈ IBS ಅಂಡ್ ಗ್ಯಾಸ್ಟ್ರಿಕ್ ಅಂದ್ರೆ ಏನು, ಈ ಸಮಸ್ಯೆ ಯಾಕೆ ಉಂಟಾಗುತ್ತೆ, ಜೊತೆಗೆ ಇದಕ್ಕೆ ಇರುವಂತಹ ಪರಿಹಾರವನ್ನ ತಿಳಿಸಿಕೊಡಲು ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಉಮರ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ, ನಮಸ್ತೆ. ಓಕೆ ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನೋದು ಎಲ್ಲರನ್ನ ಕೂಡ ಕಾಡ್ತಾ ಇದೆ. ಹಾಗಾದ್ರೆ ಸರಿಯಾದ ಸಮಯಕ್ಕೆ ಊಟ ಮಾಡಲಿಲ್ಲ ಅಂತ ಹೇಳಿದ್ರೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಉಂಟಾಗತ್ತಾ, ಅಥವಾ ಇದು ಒಂದೇ ಕಾರಣನ, ಅಥವಾ ಇದಕ್ಕೆ ಇರುವಂತಹ ಬೇರೆ ಕಾರಣಗಳನ್ನು ತಿಳಿಸೋದಾದ್ರೆ? ತಾವು ಹೇಳ್ತಿದ್ದಂಗೆ ಊಟ ಕರೆಕ್ಟಾಗಿ ಮಾಡಲಿಲ್ಲ ಅಂದರೆ ಆ ಒಂದು ಕಾರಣದಿಂದ ಗ್ಯಾಸ್ಟ್ರೈಟಿಸ್ ಬರಬಹುದು. ಸೊ ಗ್ಯಾಸ್ಟ್ರೈಟಿಸ್ ಅಂದರೆ ಏನು, ಫಸ್ಟ್ ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಸೊ ನಮ್ಮ ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ಗ್ಯಾಸ್ಟ್ರೈಟಿಸ್ ಅಥವಾ ಯಾವುದೇ ಒಂದು ವರ್ಡ್ ಐಟಿಸ್ ಅಂತ ಎಂಡ್ ಆದಾಗ, ಲೈಕ್ ಫಾರ್ ಎಕ್ಸಾಂಪಲ್ ಆರ್ಥರೈಟಿಸ್ ಇರಬಹುದು, ಪ್ಯಾನ್ಕ್ರಿಯಾಟೈಟಿಸ್ ಇರಬಹುದು, ಗ್ಯಾಸ್ಟ್ರೈಟಿಸ್ ಇರಬಹುದು. ಸೊ ಇದರಲ್ಲಿ ಇನ್ಫ್ಲಮೇಷನ್ ಆದಾಗ, ಇದಕ್ಕೆ ನಾವು ಇನ್ಫ್ಲಮೇಷನ್ ಆಗಿದ್ದಾಗ ಆಗ ಅದಕ್ಕೆ ಈ ಥರದ ಒಂದು ಸಮಸ್ಯೆ ಅಂತ ನಾವು ಹೇಳ್ತೀವಿ. ಸೊ ಇನ್ಫ್ಲಮೇಷನ್ ಅಂತ ಹೇಳಿದ್ರೆ ಆ ಒಂದು ಪಾರ್ಟಲ್ಲಿ ನೋವು ಕಂಡುಬರೋದು, ಊತ ಕಂಡುಬರೋದು, ಅದಲ್ಲಿ ಇನ್ಫ್ಲಮೇಷನ್ ಕಂಡುಬರೋದು, ಹೆಚ್ಚಾಗಿ ಅದಲ್ಲಿ ರೆಡ್ನೆಸ್ ಕಂಡುಬರೋದು, ಅದರ ನಾರ್ಮಲ್ ಫಂಕ್ಷನಿಂಗ್ ಏನಿದೆಯೋ ಆ ಫಂಕ್ಷನಿಂಗ್ ಹ್ಯಾಂಪರ್ ಆಗೋದು. ಸೊ ಈ ಥರ ಆದಾಗ ಆಗ ಅದಕ್ಕೆ ನಾವು ಇನ್ಫ್ಲಮೇಷನ್ ಆಗಿದೆ ಅಂತ ಹೇಳ್ತೀವಿ. ಸೊ ಒಂದು ವೇಳೆ ನಮ್ಮ ಗ್ಯಾಸ್ಟ್ರಿಕ್ ಟ್ರ್ಯಾಕ್ಟಲ್ಲಿ, ಅಂದರೆ ಈ ನಮ್ಮ ಫುಡ್ ಪೈಪ್ ಏನಿದೆಯೋ ಈ ಫುಡ್ ಪೈಪಲ್ಲಿ ಈ ಥರದ ಒಂದು ಇನ್ಫ್ಲಮೇಟ್ರಿ ಚೇಂಜಸ್ ಆಗಿದ್ದಾಗ ಆಗ ಅದಕ್ಕೆ ನಾವು ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ. ಸೊ ಈ ಒಂದು ಗ್ಯಾಸ್ಟ್ರೈಟಿಸ್ಗೆ ಸಾಮಾನ್ಯವಾಗಿ ನಾವು ನೋಡಿದಾಗ ಒಂದು 3 ರೀಸನ್ಸ್ನ ನಾವು ಹೇಳ್ತೀರಿ. ಸೊ ಅದಕ್ಕೆ ನಾವು ಹರಿ, ವರಿ ಆ್ಯಂಡ್ ಕರಿ ಅಂತ ನಾವು ಹೇಳ್ತೀರಿ. ಹರಿ ಅಂತ ಹೇಳಿದಾಗ ಅಂದರೆ ತುಂಬ ಬೇಗ ಊಟ ಮಾಡೋದು, ಚೆನ್ನಾಗಿ ಅಗದೆ ನಾವು ಊಟ ಮಾಡೋದಿರಬಹುದು, ತುಂಬ ಜಾಸ್ತಿ ಫಾಸ್ಟ್ ಫುಡ್ ಮೇಲೆ ಡಿಪೆಂಡ್ ಆಗೋದಿರಬಹುದು. ಈ ಥರ ಇದ್ದಾಗ ಈ ಒಂದು ಸಮಸ್ಯೆ ಬರಬಹುದು. ನಂತರ ವರಿ ಅಂದರೆ ತುಂಬ ಜಾಸ್ತಿ ಭಯ ಪಡೋದು, ಆತಂಕ ಇರೋದು, ಆ್ಯಂಗ್ಸೈಟಿ ಹೆಚ್ಚಾಗೋದು. ಸೊ ಇದ್ದಿದ್ದಾಗಲೂ ಕೂಡ ಈ ಒಂದು ಸಮಸ್ಯೆ ಬರಬಹುದು. ಅದರ ಜೊತೆ ಕರಿ ಅಂತ ಹೇಳ್ತೀನಿ, ಅಂದರೆ ತುಂಬ ಜಾಸ್ತಿ ಖಾರದ ಪದಾರ್ಥ ತಿನ್ನಬಹುದು. ಇದನ್ನು ಮಾಡಿದಾಗ ಕಾಮನ್ ಆಗಿ ಇದರಿಂದ ಈ ಒಂದು ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಬರಬಹುದು. ಸೊ ಇದಲ್ಲದೆ ಸಾಕಷ್ಟು ಬೇರೆ ರೀಸನ್ಸ್ನ ನಾವು ನೋಡ್ತೀರಿ. ಬೇರೆ ಒಂದು ನಮ್ಮ ದೇಹದಲ್ಲಿ ಒಂದು ವೇಳೆ ಒಂದು ಹೆಲಿಕೋಬ್ಯಾಕ್ಟರ್ ಅಂತ ಒಂದು ಬ್ಯಾಕ್ಟೀರಿಯಾ ಇರುತ್ತೆ. ಸೊ ಆ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಹೋದಾಗ ಈ ಒಂದು ಸಮಸ್ಯೆ ಹೆಚ್ಚಾಗಬಹುದು. ನಂತರ ಸರ್ಟನ್ ಮೆಡಿಕೇಷನ್ಸ್, ಲಾಂಗ್ ಟರ್ಮ್ ಮೆಡಿಕೇಷನ್ಸ್ ತಗೊಂಡಾಗ ಅದರಿಂದ ಸರ್ಟನ್ ಡ್ರಗ್ ಇಂಡ್ಯೂಸ್ಡ್ ಗ್ಯಾಸ್ಟ್ರೈಟಿಸ್ ಆಗಬಹುದು. ಸೊ ವಿತ್ ದ್ಯಾಟ್ ನಾವು ನೋಡ್ತೀರಿ ಒಂದು ವೇಳೆ ತುಂಬ ಜಾಸ್ತಿ ನಾವು ಆಲ್ಕೋಹಾಲ್ ಇರಬಹುದು, ಸ್ಮೋಕಿಂಗ್ ತುಂಬ ಜಾಸ್ತಿ ಮಾಡ್ತಾ ಇರಬಹುದು, ಇದರಿಂದನೂ ಈ ಒಂದು ಸಮಸ್ಯೆ ಆಗಬಹುದು. ಊಟ ಮಾಡಿದ ತಕ್ಷಣವೇ ನಾವು ಮಲ್ಕೊಳೋದಿರಬಹುದು. ಈ ಥರ ಸಾಕಷ್ಟು ರೀಸನ್ಸ್ನ ನಾವು ಮಾಡ್ತಾ ಹೋದಾಗ ಈ ಥರದ ಒಂದು ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಬರಬಹುದು. ಓಕೆ, ಸಾಮಾನ್ಯವಾಗಿ ಗ್ಯಾಸ್ಟ್ರಿಕ್ ಇದೆ ಅಂತ ಹೇಳಿ ಕೆಲವರಿಗೆ ಗೊತ್ತಾಗೋದೇ ಇಲ್ಲ. ಅದಕ್ಕೆ ಇರುವಂತಹ ಸಿಂಪ್ಟಮ್ಸ್ಗಳು ಯಾವುದು ಅಂತ ಹೇಳೋದಾದರೆ? ಈ ಗ್ಯಾಸ್ಟ್ರೈಟಿಸಲ್ಲಿ ನಾವು 2 ಥರದ ಫೀಚರ್ಸ್ನ ನಾವು ನೋಡ್ತೀರಿ. ಒಂದು ಅಕ್ಯೂಟ್ ಗ್ಯಾಸ್ಟ್ರೈಟಿಸ್ ಅಂತ ನೋಡ್ತೀರಿ, ಇನ್ನೊಂದು ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಅಂತ ನಾವು ನೋಡ್ತೀರಿ. ಸೊ ಅಕ್ಯೂಟ್ ಗ್ಯಾಸ್ಟ್ರೈಟಿಸಲ್ಲಿ ಇದು ತುಂಬ ಶಾರ್ಟ್ ಲಿವ್ಡ್ ಇರುತ್ತೆ. ಸೊ ಇದರಲ್ಲಿ ನಾವು ನೋಡ್ತೀರಿ ಈ ಸಿಂಪ್ಟಮ್ಸ್ ಅಥವಾ ಈ ರೋಗ ಲಕ್ಷಣಗಳೇನಿರುತ್ತೋ ಫಾರ್ ಅ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಇರುತ್ತೆ. ಸೊ ಬೇಸಿಕ್ಲಿ ಈ ಒಂದು ಅಕ್ಯೂಟ್ ಗ್ಯಾಸ್ಟ್ರೈಟಿಸಲ್ಲಿ ನಾವು ನೋಡ್ತೀರಿ ತುಂಬ ಜಾಸ್ತಿ ಎಪಿಗ್ಯಾಸ್ಟ್ರಿಕ್ ಪೇಯ್ನ್ ಅಂತ ನಾವು ಹೇಳ್ತೀರಿ. ಅಂದರೆ ಈ ಹೊಟ್ಟೆಯ ಮಧ್ಯಭಾಗದಲ್ಲಿ, ಈ ಎದೆ ನಂತರ ಹೊಟ್ಟೆಯ ಮಧ್ಯಭಾಗದಲ್ಲಿ ತುಂಬ ಜಾಸ್ತಿ ನೋವು ಕಂಡುಬರೋದು, ಎದೆ ಭಾಗದಲ್ಲಿ ತುಂಬ ಉರಿ ಕಂಡುಬರೋದು, ಉಳಿ ತೇಗ್ ಬರೋದು, ನಂತರ ನಾವು ಊಟ ಮಾಡಿದ ತಕ್ಷಣವೇ ಹೊಟ್ಟೆ ತುಂಬ ಭಾರ ಆದಂಗೆ ಆಗೋದು, ಹೊಟ್ಟೆ ಉಬ್ರ ಆದಂಗೆ ಆಗೋದು, ಎದೆ ನೋವು ಕಂಡುಬರೋದು, ಈ ಥರ ವೇಗ್ ಸಿಂಪ್ಟಮ್ಸ್ನ ನಾವು ನೋಡಬಹುದು. ಸೊ ಇದು ಅಕ್ಯೂಟ್ ಗ್ಯಾಸ್ಟ್ರೈಟಿಸಲ್ಲಿ ನಾವು ನೋಡ್ತೀರಿ. ಸೊ ಇದಲ್ಲದೆ ಕ್ರಾನಿಕ್ ಗ್ಯಾಸ್ಟ್ರೈಟಿಸಲ್ಲಿ ನಾವು ನೋಡ್ತೀರಿ ಒಬ್ಬ ವ್ಯಕ್ತಿಗೆ ಈ ಥರದ ಒಂದು ಸಮಸ್ಯೆ ಸುಮಾರು ತಿಂಗಳಿಂದ ಅಥವಾ ಸುಮಾರು ವರ್ಷದಿಂದ ಇರಬಹುದು. ಸೊ ಇದರಲ್ಲಿ ಹೆಚ್ಚಾಗಿ ನಾವು ನೋಡುವಂಥದ್ದು ತುಂಬ ಜಾಸ್ತಿ ವಾಟರ್ ಬ್ರ್ಯಾಶ್ ಅಥವಾ ಬೆಲ್ಚಿಂಗ್ ಅಂತ ನಾವು ಹೇಳ್ತೀರಿ. ಅಂದರೆ ಊಟ ಮಾಡಿದ ತಕ್ಷಣವೇ ನಾವು ಏನು ಊಟ ಮಾಡಿರ್ತೀರಿ ಅದೇ ಥರದ ಒಂದು ತೇಗ್ ಜಾಸ್ತಿ ಬರೋದು, ಅಥವಾ ನೀರು ಒಂಥರ ಉಳಿ ತೇಗ್ ಬರೋದು, ಬಾಯೆಲ್ಲ ಕಹಿ ಆಗೋದು, ಈ ಥರ ಆಗ್ತಾ ಹೋಗುತ್ತೆ. ಹೊಟ್ಟೆ ಉಬ್ರ ಆಗ್ತಾ ಹೋಗುತ್ತೆ, ಹೊಟ್ಟೆ ಹಶು ಸರಿಯಾಗಿ ಆಗ್ತಿರೋದಿಲ್ಲ, ಮೋಷನ್ಸ್ ಕ್ಲಿಯರಾಗಿ ಆಗ್ತಿರೋದಿಲ್ಲ, ಹೊಟ್ಟೆ ನೋವು ಕಂಡು ಬರಬಹುದು. ಸೊ ಈ ಒಂದು ಹೊಟ್ಟೆ ನೋವು ಜೊತೆ ಅಥವಾ ಹೊಟ್ಟೆ ಉಬ್ರ ಆಗ್ತಿರೋ ಜೊತೆ ನಮಗೆ ಎದೆ ನೋವು ಬರಬಹುದು ಅಥವಾ ಬೆನ್ನು ನೋವು ಕಂಡು ಬರಬಹುದು.
ಸರ್ಟನ್ ಪೇಷಂಟ್ಸಲ್ಲಿ ತಲೆನೋವು ಕಂಡುಬರಬಹುದು, ಅಥವಾ ತುಂಬ ಜಾಸ್ತಿ ಫ್ಲೇಟಸ್ ಹೋಗೋದು, ಗ್ಯಾಸ್ ಜಾಸ್ತಿ ಫಾರ್ಮ್ ಆಗೋದು, ಗ್ಯಾಸ್ ಜಾಸ್ತಿ ಹೋಗೋದು, ಮೋಷನ್ಸ್ ಕ್ಲಿಯರ್ ಆಗದೇ ಇರೋದು, ಈ ಥರದ ಒಂದು ಸಿಂಪ್ಟಮ್ಸ್ನ ನಾವು ಕಾಮನ್ ಆಗಿ ನಾವು ನೋಡ್ತೀರಿ. ಸೊ ಇದ್ರ ಜೊತೆ ಸಾಕಷ್ಟು ಬೇರೆ ಸಿಂಪ್ಟಮ್ಸ್ ನಾವು ನೋಡಬಹುದು. ಬೇರೆ ಸರ್ಟನ್ ಇಂಡಿವಿಜುವಲ್ಸಲ್ಲಿ ವಾಂತಿ ಬಂದಂಗೆ ಆಗೋದು, ಅಥವಾ ಸರ್ಟನ್ ಇಂಡಿವಿಜುವಲ್ಸಲ್ಲಿ ವಾಂತಿ ಆಗುತ್ತೆ, ಅಥವಾ ಊಟ ಮಾಡಿದ ತಕ್ಷಣವೇ ಅವ್ರಿಗೆ ಒಂಥರ ಹೊಟ್ಟೆ ಹಿಡ್ಕೊಂಡಂಗೆ ಆಗೋದು, ಎದೆ ನೋವು ಕಂಡುಬರೋದು, ಈ ಥರದ ಲಕ್ಷಣಗಳನ್ನ ನಾವು ನೋಡಬಹುದು. ಓಕೆ, ಸೊ ಗ್ಯಾಸ್ಟ್ರಿಕ್ ಅಂದರೆ ಏನು, ಯಾಕೆ ಈ ಸಮಸ್ಯೆ ಉಂಟಾಗುತ್ತೆ, ಜೊತೆಗೆ ಇದಕ್ಕೆ ಇರುವಂತಹ ಸಿಂಪ್ಟಮ್ಸ್ಗಳು ಏನು ಅಂತ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ IBS ಅಂದರೆ ಏನು, IBSಗೂ ಗ್ಯಾಸ್ಟ್ರಿಕ್ಗೂ ಏನಾದರೂ ಲಿಂಕ್ ಇದೆಯಾ, ಈ ಕುರಿತು ಹೇಳೋದಾದರೆ? IBS ಅಂತ ಹೇಳಿದ್ರೆ ಇದಕ್ಕೆ ನಾವು ಇರಿಟಬಲ್ ಬವಲ್ ಸಿಂಡ್ರೋಮ್ ಅಂತ ನಾವು ಹೇಳ್ತೀರಿ. ಸೊ ಬವಲ್ ಅಂತ ಹೇಳಿದಾಗ ನಮ್ಮ ಏನೊಂದು ಕರ್ಲ್ ಇದೆಯೋ, ಇಂಟೆಸ್ಟೈನ್ಸ್ ಇದೆಯೋ, ಸ್ಮಾಲ್ ಇಂಟೆಸ್ಟೈನ್ ಆ್ಯಂಡ್ ಲಾರ್ಜ್ ಇಂಟೆಸ್ಟೈನ್ಸ್, ಇದಕ್ಕೆ ನಾವು ಇದರಲ್ಲಿ ಒಂದು ವೇಳೆ ಇರಿಟಬಿಲಿಟಿ ಆದಾಗ ಅದಕ್ಕೆ ನಾವು ಇರಿಟಬಲ್ ಬವಲ್ ಸಿಂಡ್ರೋಮ್ ಅಂತ ನಾವು ಹೇಳ್ತೀರಿ. ಸೊ ಈಗ ನಾವು ಯಾವುದೇ ಥರದ ಒಂದು ಆಹಾರ ತಗೊಂಡಾಗ ಅದು ಬಾಯಲ್ಲಿ ಸರ್ಟನ್ ಡೈಜೆಸ್ಟಿವ್ ಮೆಕ್ಯಾನಿಸಮ್ ಸ್ಟಾರ್ಟ್ ಆಗ್ತಾ ಹೊಟ್ಟೆಗೆ ಹೋಗುತ್ತೆ, ಹೊಟ್ಟೆಯಲ್ಲಿ ಚರ್ನ್ ಆಗುತ್ತೆ, ಮಿಕ್ಸ್ ಆಗುತ್ತೆ, ನಂತರ ಹೊಟ್ಟೆಯಿಂದ ಕರ್ಳಿಗೆ ಬರುತ್ತೆ. ಸೊ ಕರ್ಳಲ್ಲಿ ಸಾಕಷ್ಟು ಎನ್ಸೈಮ್ಸ್ ರಿಲೀಸ್ ಆಗುತ್ತೆ, ಇಲ್ಲಿಂದ ಅಬ್ಸಾರ್ಪ್ಷನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ನಂತರ ಅಬ್ಸಾರ್ಪ್ಷನ್ ಆಗ್ತಾ ಎಕ್ಸ್ಕ್ರೀಟಿವ್ ಪ್ರಾಡಕ್ಟ್ಸ್ ಫಾರ್ಮ್ ಆಗಿ ಲಾರ್ಜ್ ಇಂಟೆಸ್ಟೈನ್ಸಿಗೆ ಹೋಗಿ ನಂತರ ಕಿಡ್ನಿ ಆ್ಯಂಡ್ ಇದರಿಂದ ಆಚೆ ಬರುತ್ತೆ. ಸೊ ಒಂದು ವೇಳೆ ಈ ಒಂದು ಇಂಟೆಸ್ಟೈನ್ಸಲ್ಲಿ ಇದರ ಫಂಕ್ಷನಿಂಗ್ ಕರೆಕ್ಟ್ ಆಗಲಿಲ್ಲ ಅಂದರೆ, ಫಾರ್ ಎಕ್ಸಾಂಪಲ್ ಈ ಕರಳಲ್ಲಿ ಒಂದು ಮೂವ್ಮೆಂಟ್ ಇರುತ್ತೆ, ಇದಕ್ಕೆ ನಾವು ಬಾರ್ಬರ್ ಗೈಮಿ ಅಂತ ನಾವು ಹೇಳ್ತೀರಿ, ಅಂದರೆ ಒಂದು ಪೆರಿಸ್ಟಾಲಿಟಿಕ್ ಮೂವ್ಮೆಂಟ್. ಸೊ ಆ ಮೂವ್ಮೆಂಟ್ ಆದಾಗ ಒಂದು ಕಡೆಯಿಂದ ಇನ್ನೊಂದು ಕಡೆ ಈ ಫುಡ್ ಪಾರ್ಟಿಕಲ್ಸ್ ಟ್ರಾವೆಲ್ ಆಗ್ತಾ ಹೋಗುತ್ತೆ, ಅದರಲ್ಲಿ ಡೈಜೆಷನ್ ಆಗ್ತಾ ಹೋಗುತ್ತೆ, ನಂತರ ಅಬ್ಸಾರ್ಪ್ಷನ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು IBS ಅಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಕಾಂಟ್ರಾಕ್ಟಿಬಿಲಿಟಿ ಅಥವಾ ಈ ಒಂದು ಪೆರಿಸ್ಟಾಲಿಟಿಕ್ ಮೂವ್ಮೆಂಟ್ ಏನಿದೆಯೋ ಇದು ತುಂಬ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಹೆಚ್ಚಾದಾಗ ಸಾಕಷ್ಟು ತೊಂದರೆಗಳು ಕಂಡುಬರಬಹುದು. ಸೊ ಈ ಥರದ ಒಂದು ಸಮಸ್ಯೆ ಇದ್ದಾಗ ಇದಕ್ಕೆ ನಾವು IBS ಅಂತ ನಾವು ಹೇಳ್ತೀವಿ. ಸೊ IBS ಆ್ಯಂಡ್ ಗ್ಯಾಸ್ಟ್ರೈಟಿಸ್ ಇದೇನಿದೆಯೋ ಇದು ಎರಡೂ ಕೂಡ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟಿಗೆ ಸಂಬಂಧಪಟ್ಟ ಒಂದು ಕಾಯಿಲೆ. ಅಂದರೆ ನಮ್ಮ ಏನೊಂದು ಡೈಜೆಷನ್ ಆಗುವಂಥದ್ದು, ನಂತರ ಎಕ್ಸ್ಕ್ರೀಷನ್ ಆಗುವಂಥ ಒಂದು ಕ್ರಿಯೆ ಇದೆಯೋ ಇದಕ್ಕೆ ಹ್ಯಾಂಪರ್ ಆದಾಗ ಗ್ಯಾಸ್ಟ್ರೈಟಿಸ್ ಆಗಬಹುದು. ಸೊ ಸಾಮಾನ್ಯವಾಗಿ ಗ್ಯಾಸ್ಟ್ರೈಟಿಸ್ ಆದಾಗ ಅದು ನಮ್ಮ ಅಪ್ಪರ್ GI ಟ್ರ್ಯಾಕ್ಟಿಗೆ, ಅಂದರೆ ನಮ್ಮ ಈಸೋಫೇಗಸ್ ಇರಬಹುದು, ಫುಡ್ ಪೈಪ್ ಇರಬಹುದು, ಹೊಟ್ಟೆಯ ಭಾಗದಲ್ಲಿ ಆಗುವಂಥ ಸಮಸ್ಯೆಗೆ ನಾವು ಜನರಲಿ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀರಿ. ಸೊ ಒಂದು ವೇಳೆ ಕರಳಲ್ಲಿ ಸಮಸ್ಯೆ ಆಗ್ತಾ ಹೋದಾಗ ಇದಕ್ಕೆ ನಾವು IBS ಅಂತ ಹೇಳ್ತೀರಿ. ಸೊ ಕರಳಲ್ಲಿ ಬೇರೆ ಥರದ ಸಾಕಷ್ಟು ಸಮಸ್ಯೆಗಳಾಗಬಹುದು, ಬಟ್ ಒಂದು ಬ್ರಾಡರ್ ಅಂಡರ್ಸ್ಟ್ಯಾಂಡಿಂಗಿಗೆ ಗ್ಯಾಸ್ಟ್ರೈಟಿಕ್ ಜನರಲಿ ಅಪ್ಪರ್ GI ಟ್ರ್ಯಾಕ್ಟ್ ಆ್ಯಂಡ್ ಲೋವರ್ GI ಟ್ರ್ಯಾಕ್ಟಲ್ಲಿ ಆದಾಗ ಇದಕ್ಕೆ ನಾವು IBS ಅಂತ ಹೇಳ್ತೀರಿ. ಓಕೆ, ಸೊ IBS ಇದೆ, ಆ ಸಮಸ್ಯೆ ಇದೆ ಅಂತ ಹೇಳಿ ಗೊತ್ತಾಗೋದು ಹೇಗೆ, ಅದಕ್ಕೆ ಇರುವಂತಹ ಲಕ್ಷಣಗಳ ಬಗ್ಗೆ ಹೇಳುವುದಾದರೆ? IBSನ ಡಯಾಗ್ನೋಸ್ ಮಾಡೋದು ತುಂಬ ಇಂಪಾರ್ಟೆಂಟ್, ಬಿಕಾಸ್ ಸಾಕಷ್ಟು ಜನಕ್ಕೆ IBS ಇರುತ್ತೆ, ಅವ್ರಿಗೆ IBS ಇದೆ ಅಂತಲೇ ಗೊತ್ತೇ ಆಗೋದಿಲ್ಲ. ಸೊ ಇದರಲ್ಲಿ ನಾವು ನೋಡ್ತೀರಿ ಒಂದು 3 ಟೈಪ್ಸ್ ಆಫ್ IBSನ ನಾವು ನೋಡ್ತೀರಿ. ಒಂದು IBS-D ಅಂತ ನಾವು ನೋಡ್ತೀರಿ, ಅಂದರೆ ಇರಿಟಬಲ್ ಬವಲ್ ಸಿಂಡ್ರೋಮ್ ಡಯೇರಿಯಾ ಅಂತ ನಾವು ನೋಡ್ತೀರಿ. ಡಯೇರಿಯಾ ಅಂತ ಹೇಳಿದ್ರೆ ತುಂಬ ಜಾಸ್ತಿ ಲೂಸ್ ಮೋಷನ್ಸ್ ಆಗೋದು, ಲೂಸ್ ಸ್ಟೂಲ್ಸಿಗೆ ನಾವು ಡಯೇರಿಯಾ ಅಂತ ಹೇಳ್ತೀರಿ. ಇನ್ನೊಂದು IBS-C ಅಂತ ನಾವು ಹೇಳ್ತೀರಿ, ಅಂದರೆ ಕಾನ್ಸ್ಟಿಪೇಷನ್, ಅಂದರೆ ಮೋಷನ್ಸ್ ಕ್ಲಿಯರಾಗಿ ಆಗದೆ ಇರೋದು, 2-3 ದಿನಕ್ಕೆ ಆದರೂ ಕೂಡ ಮೋಷನ್ಸ್ ಆಗದೆ ಇರೋದು, ಇದಕ್ಕೆ ನಾವು ಕಾನ್ಸ್ಟಿಪೇಷನ್ ಅಂತ ಹೇಳ್ತೀರಿ. ಇನ್ನೊಂದು IBS ಮಿಕ್ಸ್ಡ್ ವೆರೈಟಿ ಅಂತ ಹೇಳ್ತೀರಿ, ಅಂದರೆ ಇದರಲ್ಲಿ ಡಯೇರಿಯಾನೂ ಇರಬಹುದು, ಕಾನ್ಸ್ಟಿಪೇಷನು ಇರಬಹುದು. ಸೊ ಒಬ್ಬ ವ್ಯಕ್ತಿಗೆ IBS ಇದ್ದಾಗ ಸಾಮಾನ್ಯವಾಗಿ ನಾವು ನೋಡ್ತೀರಿ ಊಟ ಮಾಡಿದ ತಕ್ಷಣವೇ ಒಂದು 5-10 ನಿಮಿಷಕ್ಕೆ ಮೋಷನ್ಗೆ ಹೋಗಬೇಕು ಅಂತ ಅನಿಸುತ್ತೆ, ಅರ್ಜ್ ಹೆಚ್ಚು ಆಗ್ತಾ ಹೋಗುತ್ತೆ. ಸೊ ದಿನಕ್ಕೆ ಒಂದು 10-15 ಸತಿವರೆಗೂ ಲೂಸ್ ಮೋಷನ್ಸ್ ಆಗೋದು, ಅಥವಾ ಊಟ ಮಾಡಿದ ತಕ್ಷಣವೇ ಮೋಷನ್ಸ್ ಹೋಗಬೇಕು ಅಂತ ಅನ್ಸೋದು, ಹೋದರೆ ಮೋಷನ್ಸ್ ಆಗೋದಿಲ್ಲ, ಈ ಥರದ ಒಂದು ಸಿಂಪ್ಟಮ್ನ ನಾವು ನೋಡಬಹುದು ಒಂದು. ಅಥವಾ ನಾವು ನೋಡ್ತೀರಿ ಬೇರೆ ತುಂಬ ಜಾಸ್ತಿ ಕಾನ್ಸ್ಟಿಪೇಷನ್ ಆಗ್ತಾ ಹೋಗುತ್ತೆ, ಅಂದರೆ ಊಟ ಮಾಡಿ 3-4 ದಿನ ಆದರೂ ಕೂಡ ಅವ್ರಿಗೆ ಮೋಷನ್ ಹೋಗೋ ಒಂದು ಅರ್ಜೆ ಇರೋದಿಲ್ಲ, ಹೋಗಬೇಕು ಅಂತ ಅನ್ಸೋದೇ ಇಲ್ಲ. ಅದ್ರ ಜೊತೆ ತುಂಬ ಜಾಸ್ತಿ ಹೊಟ್ಟೆ ನೋವು ಕಂಡುಬರೋದು, ಸಣ್ಣದಾಗಿ ಹೊಟ್ಟೆ ನೋವು ಆಗ್ತಾನೇ ಇರುತ್ತೆ. ಅವ್ರು ಯಾವುದೇ ಥರದ ಒಂದು ಆಹಾರ ತೊಗೊಳ್ಳಿ, ಒಂದು ಸಿಂಪಲ್ ಕರ್ಡ್ ರೈಸ್ ತೊಗೊಂಡ್ರು ಕೂಡ ಅವ್ರಿಗೆ ಹೊಟ್ಟೆ ನೋವು ಆಗುತ್ತೆ, ಇಡ್ಲಿ ತೊಗೊಂಡ್ರು ಕೂಡ ಅವ್ರಿಗೆ ಹೊಟ್ಟೆ ನೋವು ಕಂಡುಬರಬಹುದು. ತುಂಬ ಜಾಸ್ತಿ ಸ್ಪೈಸಿ ಫುಡ್ ತೊಗೊಂಡ್ರು ಕೂಡ ಮಕ್ಕಳು ಸುತ್ತಮುತ್ತ ಅಥವಾ ಪೂರ್ತಿ ಹೊಟ್ಟೆ ನೋವು ಕಂಡುಬರ್ತಾ ಹೋಗುತ್ತೆ. ಈ ಥರದ ಒಂದು ಸಿಂಪ್ಟಮ್ಸ್ ಈ ಒಂದು IBS-ಅಲ್ಲಿ ನಾವು ನೋಡ್ತೀರಿ. ಇದ್ರ ಜೊತೆ ಸಾಕಷ್ಟು ಬೇರೆ ಸಿಂಪ್ಟಮ್ಸ್ನ ನಾವು ನೋಡಬಹುದು. ಬೇರೆ ತುಂಬ ಜಾಸ್ತಿ ಟಯರ್ಡ್ನೆಸ್ ಆಗಬಹುದು, ಸುಸ್ತು ಜಾಸ್ತಿ ಆಗ್ತಾ ಹೋಗುತ್ತೆ, ವೇಟ್ ಲಾಸ್ ಹೆಚ್ಚಾಗ್ತಾ ಹೋಗುತ್ತೆ, ಒಂಥರ ಆಂಗ್ಸೈಟಿ ಹೆಚ್ಚಾಗಬಹುದು. ಈಗ ಯಾವುದೇ ಒಂದು ಮೀಟಿಂಗ್ ಮುಂಚೆ
ಈ ಒಂದು IBS ಸಿಮ್ಟಮ್ಸ್ ಹೆಚ್ಚಾಗುತ್ತೆ. ಸೊ ಈಗ ಒಬ್ಬರಲ್ಲಿ ನಾವು ನೋಡ್ತೀರಿ, ಈಗ ಟ್ರೈನ್ ಕ್ಯಾಚ್ ಮಾಡಬೇಕಾದಾಗ ಅದಕ್ಕಿಂತ ಮುಂಚೆ ಅವ್ರಿಗೆ ತುಂಬ ಜಾಸ್ತಿ ಈ ಒಂದು ಆಂಗ್ಸೈಟಿ ಆಗ್ತಾ ಪದೇ ಪದೇ ಮೋಷನ್ಸ್ಗೆ ಹೋಗೋದು, ಪದೇ ಪದೇ ಮೂತ್ರಕ್ಕೆ ಹೋಗೋದು, ಈ ಥರದ ಒಂದು ಸಿಮ್ಟಮ್ಸ್ನ ನಾವು ಈ ಒಂದು IBS ಅಲ್ಲಿ ನಾವು ನೋಡ್ತೀರಿ. ಓಕೆ, ಸಿಮ್ಟಮ್ಸ್ ಏನು IBS ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀರಾ ಡಾಕ್ಟರ್. ಸೊ ನಿಮ್ಮ ಹೋಮಿಯೋ ಕೇರ್ನಲ್ಲಿ IBS ಆ್ಯಂಡ್ ಗ್ಯಾಸ್ಟ್ರಿಕ್ನ ಯಾವ ರೀತಿ ಒಂದು ಟ್ರೀಟ್ಮೆಂಟನ್ನು ಕೊಡ್ತೀರಾ, ಹಾಗೆ ಬೇರೆ ಹಾಸ್ಪಿಟಲ್ಗಿಂತ ನಿಮ್ಮಲ್ಲಿ ಹೇಗೆ ಭಿನ್ನವಾಗಿರುತ್ತೆ ಚಿಕಿತ್ಸೆಯ ಕುರಿತು ಹೇಳೋದಾದರೆ? ನೋಡಿ, ಈ ಒಂದು ಗ್ಯಾಸ್ಟ್ರೈಟಿಸ್ ಮತ್ತು IBSನ ಡಯಾಗ್ನೋಸ್ ಮಾಡಿದ ನಂತರ ಇದನ್ನು ಟ್ರೀಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಟ್ರೀಟ್ ಮಾಡೋಕ್ಕಿಂತ ಮುಂಚೆ ಇದನ್ನು ನಾವು ಡಯಾಗ್ನೋಸಿಸ್ ಈಸ್ ಅ ವೆರಿ ಕ್ರೂಷಿಯಲ್ ಥಿಂಗ್. ಈಗ ಈ ಒಂದು ಗ್ಯಾಸ್ಟ್ರೈಟಿಸಲ್ಲಿ ನಾವು ನೋಡ್ತೀರಿ, ನಾನು ಆಗಲೇ ಹೇಳಿದೆ ಅಕ್ಯೂಟ್ ಗ್ಯಾಸ್ಟ್ರೈಟಿಸ್ ಆ್ಯಂಡ್ ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಅಂತ ಹೇಳಿದೆ. ಸೊ ಈಗ ಒಬ್ಬ ವ್ಯಕ್ತಿಯಲ್ಲಿ ಅಕ್ಯೂಟ್ ಗ್ಯಾಸ್ಟ್ರೈಟಿಸ್ ಇದ್ದಾಗ ಇದನ್ನು ನಾವು ಸಿಂಪಲ್ ನಮ್ಮ ಫುಡ್ ಹ್ಯಾಬಿಟ್ಸ್ನ ಚೇಂಜ್ ಮಾಡ್ಕೊಳ್ಳೋದಲ್ಲೇ ಈ ಒಂದು ಸಮಸ್ಯೆ ಸರಿ ಹೋಗಬಹುದು. ಸೊ ಇದಕ್ಕೆ ಮೇಜರ್ ಮೆಡಿಕೇಷನ್ಸ್ ಅವಶ್ಯಕತೆ ಇರೋದಿಲ್ಲ. ಸಿಂಪಲ್ ಮೆಥಡ್ಸ್ ಲೈಕ್ ಈಗ ನಾವು ಊಟ ಮಾಡಬೇಕಾದಾಗ ಕರೆಕ್ಟಾಗಿ ಊಟ ಚೆನ್ನಾಗಿ ಅಗದ್ಬಿಟ್ಟು ತಿನ್ನಬೇಕಾಗತ್ತೆ, ಟೈಮ್ಲಿ ಫುಡ್ನ ಮೇಂಟೈನ್ ಮಾಡೋದಿರಬಹುದು, ಸಿಂಪಲ್ ಲೈಫ್ ಸ್ಟೈಲ್ ಚೇಂಜಸ್ ಲೈಕ್ ಎಕ್ಸಸೈಸ್ ಇರಬಹುದು, ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಾಲ್ನ ಕಂಟ್ರೋಲ್ ಮಾಡ್ತಾ ಬಂದಾಗ ಅಥವಾ ಕಡಿಮೆ ಮಾಡಿದ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ವೆರಾಸ್ ಒಂದು ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಅಥವಾ IBS ಇದ್ದಾಗ ಇದಕ್ಕೆ ನಾವು ಮೆಡಿಕೇಷನ್ಸ್ನ ಕೊಡಬೇಕಾಗುತ್ತೆ. ಸೊ ಇದಕ್ಕೆ ಯಾವ ಥರದ ಒಂದು ಮೆಡಿಕೇಷನ್ಸ್ ಕೊಡ್ತೀರಿ ಅಂತ ನಮ್ಮ ಪ್ರಶ್ನೆ ಇದ್ದಾಗ, ಈಗ 10 ಜನ ಗ್ಯಾಸ್ಟ್ರೈಟಿಸ್ ಪೇಷಂಟ್ಸ್ ಇದ್ದರೆ 10 ಜನಕ್ಕೂ ಔಷಧಿ ಬೇರೆ ಇರುತ್ತೆ. ಈಗ ಒಬ್ಬ ವ್ಯಕ್ತಿಯಲ್ಲಿ ಗ್ಯಾಸ್ಟ್ರೈಟಿಸ್ ಸರ್ಟನ್ ಫುಡ್ ಹ್ಯಾಬಿಟ್ಸಿಂದ ಬರ್ತಿರಬಹುದು, ಸರ್ಟನ್ ಇಂಡಿವಿಜುವಲ್ಸಲ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ನಿಂದ ಆಗ್ತಿರಬಹುದು, ಸರ್ಟನ್ ಇಂಡಿವಿಜುವಲ್ಸಲ್ಲಿ ಆ್ಯಂಗ್ಸೈಟಿಯಿಂದ ಆಗ್ತಿರಬಹುದು. ಸೊ ಯಾವ ಕಾರಣದಿಂದ ಆಗ್ತಾ ಇದೆ ಈ ಒಂದು ಗ್ಯಾಸ್ಟ್ರೈಟಿಸ್ ಇರಬಹುದು, IBS ಇರಬಹುದು, ಅದರ ಜೊತೆ ಈ ಒಂದು ಕಾಯಿಲೆ ಈ ಒಂದು ಪೇಷಂಟಿಗೆ ಯಾವ ಥರದ ಒಂದು ಸಮಸ್ಯೆ ಕೊಡ್ತಾ ಇದೆ, ಫಿಸಿಕಲಿ ಏನು ತೊಂದರೆ ಕೊಡ್ತಾ ಇದೆ, ಮೆಂಟಲಿ ಏನು ತೊಂದರೆ ಕೊಡ್ತಾ ಇದೆ, ಅದರ ಜೊತೆ ಅವರ ಫಿಸಿಕಲ್ ಅಟ್ರಿಬ್ಯೂಟ್ಸ್ ಹೇಗಿದೆ, ಅವರ ಮೆಂಟಲ್ ಅಟ್ರಿಬ್ಯೂಟ್ಸ್ ಹೇಗಿದೆ, ಇವನ್ನೆಲ್ಲ ಅನಲೈಸ್ ಮಾಡ್ತಾ ಸರ್ಟನ್ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ನಾವು ಒಂದು ಮೆಡಿಸಿನ್ಸ್ನ ನಾವು ಸೆಲೆಕ್ಟ್ ಮಾಡ್ತೀರಿ. ಸೊ ಈ ಒಂದು ಕಾನ್ಸ್ಟಿಟ್ಯೂಷನಲ್ ಥೆರಪಿ ನಾವು ಕೊಡ್ತಾ ಹೋದಾಗ ನಮ್ಮ ಹೊಟ್ಟೆಯ ಭಾಗದಲ್ಲಿ ಏನು ಒಂದು ಲೈನಿಂಗ್ ಲೇಯರಲ್ಲಿ ಒಂದು ಇನ್ಫ್ಲಮೇಷನ್ ಆಗಿರುತ್ತೋ ಅಥವಾ ಈ ಒಂದು ಕರಳಲ್ಲಿ ಈ ಒಂದು ಇರಿಟಬಿಲಿಟಿ ಹೆಚ್ಚಾಗಿರುತ್ತೋ ಅದನ್ನು ಈ ಒಂದು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಮೆಡಿಸಿನ್ಸ್ ಅದನ್ನು ನಾರ್ಮಲೈಸ್ ಮಾಡ್ತಾ ಹೋಗುತ್ತೆ. ಸೊ ಬೇಸಿಕ್ಲಿ ನಮ್ಮ ದೇಹದಲ್ಲಿ ಒಂದು ಇಂಬ್ಯಾಲೆನ್ಸ್ ಆದಾಗ ಈ ಒಂದು ಸಮಸ್ಯೆ ಆಗೋದು. ಸೊ ಈ ಮೆಡಿಕೇಷನ್ಸ್ ತೊಗೊಳ್ತಾ ನಮ್ಮ ದೇಹದಲ್ಲಿ ಏನೊಂದು ಇಂಬ್ಯಾಲೆನ್ಸ್ ಆಗಿರುತ್ತೋ ಆ ಒಂದು ಇಂಬ್ಯಾಲೆನ್ಸ್ ಕ್ರಮೇಣ ಸರಿ ಆಗ್ತಾ ಹೋಗುತ್ತೆ. ಸೊ ವೇರ್ ಬೈ ಈ ಒಂದು ಗ್ಯಾಸ್ಟ್ರೈಟಿಸ್ ಇರಬಹುದು, IBS ಇರಬಹುದು, ಇದನ್ನು ನಾವು ರೂಟ್ ಕಾಸಿಗೆ ನಾವು ಟ್ರೀಟ್ ಮಾಡ್ತೀರಿ. ಸೊ ಇದು ಒಂದು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್. ಅದರ ಜೊತೆ ಈ ಒಂದು ಹೋಮಿಯೋಪತಿ ಚಿಕಿತ್ಸೆಯಲ್ಲಿ ಯಾವುದೇ ಥರದ ಒಂದು ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಸೊ ಇದನ್ನು ನಾವು ಲಾಂಗ್ ಟರ್ಮ್ ತಗೊಂಡ್ರೂ ಕೂಡ ಇದರಿಂದ ಬೇರೆ ಆರ್ಗನ್ಸ್ಗೆ, ಬೇರೆ ನಮ್ಮ ದೇಹದ ಟಿಶ್ಯೂಸ್ ಆ್ಯಂಡ್ ಆರ್ಗನ್ಸ್ಗೆ ಯಾವುದೇ ಥರದ ಒಂದು ಎಫೆಕ್ಟ್ ಇಲ್ಲದೆ ಇದನ್ನು ನಾವು ಟ್ರೀಟ್ ಮಾಡಬಹುದು. ಓಕೆ, ಈ ಯಾವ ವಯೋಮಾನದವರಲ್ಲಿ IBS ಹಾಗೂ ಗ್ಯಾಸ್ಟ್ರಿಕ್ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳೋದಾದರೆ? ಸಾಮಾನ್ಯವಾಗಿ ಈ ಒಂದು ಗ್ಯಾಸ್ಟ್ರೈಟಿಸ್ ಏನಿದೆಯೋ ಇದನ್ನು ನಾವು ನೋಡ್ತೀರಿ ಒಂದು 25 ಇಯರ್ಸ್ನಿಂದ 50 ಇಯರ್ಸ್ವರೆಗೂ ಈ ಒಂದು ಏಜ್ ಗ್ರೂಪಲ್ಲಿ ಈ ಒಂದು ಸಮಸ್ಯೆನ ನಾವು ತುಂಬ ಕಾಮನ್ ಆಗಿ ನಾವು ನೋಡ್ತೀರಿ. ಅದರ ಜೊತೆ IBS ಕೂಡ ಆಲ್ಮೋಸ್ಟ್ ಇದೇ ಏಜ್ ಗ್ರೂಪ್ಸಲ್ಲಿ ನಾವು ನೋಡ್ತೀರಿ. ಅಥವಾ ಒಂದು 3rd ಡೆಕೆಡ್ ಅಂದರೆ 30 ವರ್ಷ ಆದಮೇಲೆ ಈ ಥರದ ಒಂದು ಲೈಫ್ ಸ್ಟೈಲ್ ಇದ್ದಾಗ ಅಥವಾ ಇಂಪ್ರಾಪರ್ ಫುಡ್ ಹ್ಯಾಬಿಟ್ಸ್ ಇದ್ದಾಗ ಅಥವಾ ಸರ್ಟನ್ ಕೇಸಸಲ್ಲಿ ಸ್ಟ್ರಾಂಗ್ ಜೆನೆಟಿಕ್ ಹಿಸ್ಟ್ರಿ ಇದ್ದಾಗ ಈ ಥರದ ಒಂದು ಸಮಸ್ಯೆ ಬರಬಹುದು. ಓಕೆ, ಸೊ ಜೆನೆಟಿಕಲ್ ಕೂಡ ಒನ್ ಆಫ್ ದ ಮೇನ್ ಕಾಸ್ ಅಂತಲೇ ಹೇಳ್ತೀರಾ? ಅಬ್ಸಲ್ಯೂಟ್ಲಿ ಎಸ್. ಯಾವುದೇ ಥರದ ಒಂದು ಕಾಯಿಲೆ ಇದ್ದಾಗ ಇದರಲ್ಲಿ ನಾವು ಒಂದು ಜೆನೆಟಿಕ್ ಪ್ರಿಡಿಸ್ಪೊಸಿಷನ್ನ ನಾವು ನೋಡ್ತೀರಿ. ವೇರ್ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ, ತಂದೆ ತಾಯಿ ಅಥವಾ ಯಾರಿಗಾದ್ರೂ ಒಬ್ಬರಲ್ಲಿ ಈ ಒಂದು ಸಮಸ್ಯೆ ಇದ್ದರೆ ಮಕ್ಕಳಿಗೂ ಕೂಡ ಈ ಒಂದು ಸಮಸ್ಯೆ ಬರುವ ಸಾಧ್ಯತೆ ಹೆಚ್ಚಿರುತ್ತೆ. ಬಟ್ ಒಂದು ವೇಳೆ ಅವರ ಲೈಫ್ ಸ್ಟೈಲ್ನ ಅವ್ರು ಚೆನ್ನಾಗಿ ಹಿಡ್ಕೊಂಡಿದ್ದಾಗ ಈ ಒಂದು ಸಮಸ್ಯೆ ಬರೆದಿದ್ದಂಗೂ ಕೂಡ ನಾವು ನೋಡ್ಕೊಳ್ಬಹುದು. ಅದೇ ಥರ ನಾವು ನೋಡ್ತೀರಿ ವೇರ್ ಅವರ ಫ್ಯಾಮಿಲಿಯಲ್ಲಿ ಯಾರಿಗೂ ಕೂಡ ಈ ಥರದ ಒಂದು IBS ಇರೋದಿಲ್ಲ, ಬಟ್ ಪರ್ಟಿಕ್ಯುಲರ್ ಪೇಷಂಟಿಗೆ ಈ ಒಂದು IBS ಸಮಸ್ಯೆ ಆಗಬಹುದು. ಸೊ ಸ್ಟ್ರಾಂಗ್ ಜೆನೆಟಿಕ್ ಹಿಸ್ಟ್ರಿ ಆ್ಯಂಡ್ ಅ ಲೈಫ್ ಸ್ಟೈಲ್ ಎರಡು ಜೊತೆ ನಾವು ನೋಡ್ತೀರಿ. ವೇರ್ ಒಂದು ವೇಳೆ ಸ್ಟ್ರಾಂಗ್ ಫ್ಯಾಮಿಲಿಯಲ್ಲಿ ಹಿಸ್ಟ್ರಿ ಇದ್ದೆ, ಒಂದು ವೇಳೆ ಇಂಪ್ರಾಪರ್ ಲೈಫ್ ಸ್ಟೈಲ್ ಇದ್ದರೆ ಈ ಒಂದು ಸಮಸ್ಯೆ ತುಂಬ ಬೇಗನೂ ಕೂಡ ಕಂಡುಬರ್ಬೋದು. ಒಂದು 20 ವರ್ಷಕ್ಕೆ ಈ ಒಂದು ಸಮಸ್ಯೆ ಬರುವ ಸಾಧ್ಯತೆ ಕೂಡ ನಾವು ನೋಡಬಹುದು. ಓಕೆ, ಸೊ ಸಾಕಷ್ಟು ಜನಕ್ಕೆ ಈ ಗ್ಯಾಸ್ಟ್ರಿಕ್ ಅಥವಾ IBS ಸಮಸ್ಯೆ ಇದೆ ಅಂತ ಹೇಳಿ ಸ್ಟಾರ್ಟಿಂಗ್ನಲ್ಲಿ ಗೊತ್ತಾಗೋದಿಲ್ಲ. ಇಫ್ ಗೊತ್ತಾದರೂ ಕೂಡ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಸಿವಿಯರ್ ಆದಾಗ ಏನೆಲ್ಲ ಕಾಂಪ್ಲಿಕೇಶನ್ ಅವರು ಫೇಸ್ ಮಾಡಬೇಕಾಗತ್ತೆ?
ಸಾಮಾನ್ಯವಾಗಿ ಈ ಒಂದು ಗ್ಯಾಸ್ಟ್ರೈಟಿಸ್ ಅಥವಾ ಸರ್ವೇ ಸಾಮಾನ್ಯ ನಾವು ನೋಡ್ತೀರಿ, ಈಗ ನಮ್ಮ ಕ್ಲಿನಿಕಲ್ಲಿ ನಾವು ದಿನಕ್ಕೆ ಒಂದು 30-35 ಪೇಷಂಟ್ ನೋಡಿದಾಗ ಅದರಲ್ಲಿ ಅಟ್ಲೀಸ್ಟ್ ಒಂದು 20 ಪೇಷಂಟ್ ಹೇಳ್ತಾರೆ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಅಂತ. ಸೊ ಗ್ಯಾಸ್ಟ್ರೈಟಿಸ್ ಅಂತ ಏನಿದೆ ಅಥವಾ ಅದು ನಿಜವಾಗ್ಲೂ ನಮಗೆ ಗ್ಯಾಸ್ಟ್ರೈಟಿಸ್ ಆಗಿದೆಯಾ ಅಥವಾ ಬರೀ ಇಂಡೈಜೆಷನ್ ಇದೆಯಾ ಅಂತ ನಾವು ನೋಡ್ಕೊಳ್ಬೇಕು. ಸೊ ಗ್ಯಾಸ್ಟ್ರೈಟಿಸ್ ಇದ್ದಾಗ ಸಾಮಾನ್ಯವಾಗಿ ಜನ ಗ್ಯಾಸ್ಟ್ರಿಕ್ಕಿನ ಒಂದು 10 ಮಾತ್ರೆ ಎಲ್ಲರಿಗೂ ಗೊತ್ತೇ ಇರುತ್ತೆ, ಜೆಲೂಸಿಲ್ ಇರಬಹುದು ಅಥವಾ ಬೇರೆ ಆ್ಯಂಟಾಸಿಡ್ಸ್ ಇರಬಹುದು, ಇದನ್ನು ತೊಗೊಳ್ತಾ ಹೋಗ್ತಾರೆ. ಸೊ ಇದನ್ನು ತಗೊಂಡಾಗ ಆ ಕ್ಷಣಕ್ಕೆ ಡೆಫಿನೆಟ್ಲಿ ನಮಗೆ ಗ್ಯಾಸ್ಟ್ರೈಟಿಸ್ ಸಿಂಪ್ಟಮ್ಸ್ ಏನಿದೆಯೋ ಕಡಿಮೆ ಆಗುತ್ತೆ. ಬಟ್ ಈ ಗ್ಯಾಸ್ಟ್ರೈಟಿಸ್ ಏನಕ್ಕೆ ಆಗ್ತಾ ಇದೆ ಆ ಒಂದು ರೂಟ್ ಕಾಸ್ನ ನಾವು ಮಿಸ್ಔಟ್ ಮಾಡ್ತಾ ಹೋಗ್ತೀರಿ. ಸೊ ಒಂದು ವೇಳೆ ಬೇರೆ ಅಂಡರ್ಲೈಯಿಂಗ್ ಬೇರೆ ಮೆಡಿಕಲ್ ಕಂಡೀಷನ್ಸ್ ಇದ್ದಾಗ ಇದನ್ನು ನಾವು ಓವರ್ ಪ್ಲೇ ಮಾಡ್ತಾ ಹೋಗ್ತೀವಿ. ಸೊ ಇದರಿಂದ ಬೇರೆ ಮೇಜರ್ ಕಾಂಪ್ಲಿಕೇಶನ್ಸ್ ಆಗಬಹುದು. ಸಾಮಾನ್ಯವಾಗಿ ಗ್ಯಾಸ್ಟ್ರೈಟಿಸ್ ಫಾರ್ ಅ ಲಾಂಗ್ ಪೀರಿಯಡ್ ಇದ್ದಾಗ ನಾವು ನೋಡ್ತೀರಿ ವೇರ್ ಒಂದು ಗ್ಯಾಸ್ಟ್ರಿಕ್ ಅಲ್ಸರ್ ಹೆಚ್ಚಾಗಬಹುದು, ವೇರ್ ಪೆಪ್ಟಿಕ್ ಅಲ್ಸರ್ ಇರಬಹುದು ಅಥವಾ ಡಿಯೋಡಿನಲ್ ಅಲ್ಸರ್ ಆಗುವಂಥ ಸಮಸ್ಯೆ ಹೆಚ್ಚಾಗಬಹುದು. ಸೊ ಅಲ್ಸರ್ ಅಂತ ಹೇಳಿದ್ರೆ ಹೊಟ್ಟೆಯ ಭಾಗದಲ್ಲಿ ಒಂದು ಸಣ್ಣದಾಗಿ ಹುಣ್ಣು ಆಗ್ತಾ ಹೋಗುತ್ತೆ. ಸೊ ಆ ಹುಣ್ಣು ಫಾರ್ ಅ ಲಾಂಗ್ ಪೀರಿಯಡ್ ಹಾಗೆ ಅದನ್ನು ನಾವು ಟ್ರೀಟ್ ಮಾಡಲಿಲ್ಲ ಅಂದರೆ ಆ ಹುಣ್ಣು ದೊಡ್ಡದಾಗ್ತಾ ಅದರಿಂದ ಇಂಟರ್ನಲ್ ಬ್ಲೀಡಿಂಗ್ ಆಗಬಹುದು ಅಥವಾ ಆ ಒಂದು ಅಲ್ಸರ್ ಬರ್ಸ್ಟ್ ಆಗಬಹುದು. ಸೊ ಇದಾದಾಗ ಇಟ್ ವಿಲ್ ಬಿ ಅಕ್ಯೂಟ್ ಅಬ್ಡಮನ್ ಅಥವಾ ಈ ಒಂದು ಅಕ್ಯೂಟ್ ಎಮರ್ಜೆನ್ಸಿ ಆಗುತ್ತೆ. ಇಂಟರ್ನಲ್ ಬ್ಲೀಡಿಂಗ್ ಹೆಚ್ಚಾಗ್ತಾ ಹೋದಾಗ ಪೇಷಂಟ್ ಕೊಲ್ಯಾಪ್ಸ್ ಆಗಬಹುದು, ಪೇಷಂಟ್ ಜೀವನೂ ಹೋಗುವಂಥ ಪರಿಸ್ಥಿತಿ ಇರಬಹುದು. ಸೊ ಈ ಒಂದು ಅಕ್ಯೂಟ್ ಅಬ್ಡಮನ್ ಅಥವಾ ಈ ಒಂದು ಪರ್ಫೋರೇಷನ್ ಆದಾಗ ವೇರ್ ಅಲ್ಸರ್ ಬ್ರೇಕ್ ಆದಾಗ ಇಟ್ ಇಸ್ ಅ ವೆರಿ ಸಿವಿಯರ್ ಕಾಂಪ್ಲಿಕೇಶನ್. ಆ ಟೈಮಲ್ಲಿ ಇಮಿಡಿಯೇಟಾಗಿ ನಾವು ಆಪರೇಷನ್ ಮಾಡಲೇಬೇಕಾಗತ್ತೆ. ಈ ಒಂದು ತುಂಬ ಡ್ರೆಡ್ಫುಲ್ ಕಾಂಪ್ಲಿಕೇಶನ್ ಈ ಒಂದು ಗ್ಯಾಸ್ಟ್ರೈಟಿಸಲ್ಲಿ ನಾವು ನೋಡ್ತೀರಿ. ಇದೇ ಥರ IBSಗೆ ಬಂದಾಗ ಜನರಲಿ IBSಲ್ಲಿ ಏನಾಗುತ್ತಂದರೆ ಫಾರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ಲೂಸ್ ಮೋಷನ್ಸ್ ಆಗಬಹುದು ಅಥವಾ ಕಾನ್ಸ್ಟಿಪೇಷನ್ ಆಗಬಹುದು. ಇದ್ದಿದ್ದಾಗ ನಮ್ಮ ಲೋವರ್ ಪಾರ್ಟಲ್ಲಿ ನಾವು ನೋಡ್ತೀರಿ ವೇರ್ ಪೈಲ್ಸ್ ಆಗುವಂಥ ಸಮಸ್ಯೆ ಅಥವಾ ಹೆಮೊರಾಯ್ಡ್ಸ್ ಅಥವಾ ಫಿಷರ್ ಅಥವಾ ಫಿಸ್ಟುಲ್ ಆಗುವಂಥ ಸಾಧ್ಯತೆ ಇರುತ್ತೆ. ಇದರ ಜೊತೆ ತುಂಬ ವೇಟ್ ಲಾಸ್ ಆಗಬಹುದು, ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಹೆಚ್ಚಾಗ್ತಾ ಹೋಗುತ್ತೆ, ಎನಿಮಿಯಾ ಆಗಬಹುದು, ಹೇರ್ ಫಾಲ್ ಆಗಬಹುದು. ಈ ಥರದ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಹೆಚ್ಚಾಗ್ತಾ ಹೋದಾಗ ನಮ್ಮ ದೇಹದಲ್ಲಿ ಸಾಕಷ್ಟು ಬೇರೆ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿಯಿಂದ ಎನಿಮಿಯಾ ಇರಬಹುದು ಅಥವಾ ನಮಗೆ ತುಂಬ ಜಾಸ್ತಿ ನೇಲ್ ಬ್ರಿಟಲ್ ಆಗೋವಂಥದ್ದು, ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಆಗ್ತಾ ಬೋನ್ಸ್ ಬ್ರಿಟಲ್ ಆಗೋದು, ಇನ್ಫ್ರೀಕ್ವೆಂಟಾಗಿ ವೇಟ್ ಲಾಸ್ ಆಗೋದು, ಫೀವರ್ ಆಗೋದು, ಹೆಡೇಕ್ ಆಗೋದು, ಈ ಥರದ ಸಾಕಷ್ಟು ಅಸೋಸಿಯೇಟೆಡ್ ಕಾನ್ಸ್ಟಿಟ್ಯೂಷನಲ್ ಸಿಂಪ್ಟಮ್ಸು ಕೂಡ ನಾವು ಸಿಂಪ್ಟಮ್ಸ್ ಈ ಒಂದು IBS ಜೊತೆ ಈ ಥರದ ಒಂದು ಕಾಂಪ್ಲಿಕೇಶನ್ಸ್ನ ನಾವು ನೋಡಬಹುದು. ಓಕೆ ಡಾಕ್ಟರ್, IBS ಆ್ಯಂಡ್ ಗ್ಯಾಸ್ಟ್ರಿಕ್ ಸಮಸ್ಯೆ ಲೈಫ್ ಟೈಮ್ ಇರುತ್ತಾ ಅಥವಾ ಒಂದು ನಿಗದಿತ ಸಮಯದಲ್ಲಿ ನಾವೇನಾದರೂ ಟ್ರೀಟ್ಮೆಂಟ್ ತೊಗೊಂಡ್ರೆ ಅದು ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತಾ? ಒಂದು ವೇಳೆ ಕಾಂಪ್ಲಿಕೇಶನ್ಸ್ ಆಗಿರಲಿಲ್ಲ ಅಂದರೆ ಇದಕ್ಕೆ ರೈಟ್ ಟೈಮಲ್ಲಿ ನಾವು ಮೆಡಿಕೇಷನ್ಸ್ ಮಾಡ್ತಾ ಅದರ ಜೊತೆ ನಮ್ಮ ಫುಡ್ ಹ್ಯಾಬಿಟ್ಸ್ ಇರಬಹುದು, ಲೈಫ್ ಸ್ಟೈಲ್ ಚೇಂಜಸ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಇದನ್ನು ನಾವು ಸಂಪೂರ್ಣವಾಗಿ ಸರಿ ಮಾಡ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್, ಈಗ ಒಬ್ಬ ವ್ಯಕ್ತಿಗೆ ಗ್ಯಾಸ್ಟ್ರೈಟಿಸ್ ಆಗಿದೆ ಅಂತ ಈಗ ನಾವು ಡಯಾಗ್ನೋಸ್ ಮಾಡಿದಾಗ ಅವರಲ್ಲಿ ನಾವು ನೋಡಿದಾಗ ಫಾರ್ ಸ್ಮೋಕಿಂಗ್ ಹೆಚ್ಚಾಗಿ ಮಾಡ್ತಿರೋದ್ರಿಂದ ಅಥವಾ ತುಂಬ ಜಾಸ್ತಿ ಟೀ ಆ್ಯಂಡ್ ಕಾಫಿ ಹೆಚ್ಚಾಗಿ ದಿನದಲ್ಲಿ ಯೂಸ್ ಮಾಡ್ತಿರುವಾಗ, ಇರ್ರೆಗ್ಯುಲರ್ ಫುಡ್ ಹ್ಯಾಬಿಟ್ಸ್ ಇರೋದ್ರಿಂದ ಈ ಒಂದು ಸಮಸ್ಯೆ ಕಂಡು ಬರ್ತಿರಬಹುದು. ಸೊ ಈಗ ಅವ್ರು ಔಷಧಿ ಕೊಟ್ಟು ಅದನ್ನು ಸರಿ ಮಾಡ್ತಾ ಈ ಹ್ಯಾಬಿಟ್ಸ್ನ ಚೇಂಜ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಅನುಕೂಲ ಆಗುತ್ತೆ. ಓಕೆ ಡಾಕ್ಟರ್, ಮಾತನಾಡೋಣ. ಕಾಲರ್ ರೆಡಿ ಇದ್ದಾರೆ. ನಮಸ್ತೆ ನೇತ್ರ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಇಲ್ಲಿ ಬೊಮ್ಮನಹಳ್ಳಿ ಮೇಡಮ್ ಅವರೇ, ಬೆಂಗಳೂರು ಕೋಟೆಚಿಕ್ಕನಹಳ್ಳಿ. ಓಕೆ ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ ಮಾ. ಸರ್, ನಮಗೆ ಈ ಲೂಸ್ ಮೋಷನ್ 3 ತಿಂಗಳಿಂದ 15 ದಿನಕ್ಕೆ, ತಿಂಗಳಿಗೆ 20 ದಿನಕ್ಕೆ, 10 ದಿನಕ್ಕೆ, ಈ ಥರ ವಾರಕ್ಕೆ ಈ ಥರ ಆಗಿ ಬರೀ ಲೂಸ್ ಮೋಷನ್ ಸರ್. ಅದಕ್ಕೆ ತುಂಬ ವೀಕ್ ಆಗಿದ್ದೀನಿ ಸರ್. ಹೊಟ್ಟೆ ಹತ್ರ ಒಂಥರ ಹಿಂಗೆ ಎಗರಿಸ್ದಂಗೆ ಆಗುತ್ತೆ ಅಷ್ಟೇ, ಏನೂ ಇಲ್ಲ ಸರ್ ನನಗೆ ಪ್ರಾಬ್ಲಮ್. ಎಲ್ಲ CT ಸ್ಕ್ಯಾನಿಂಗ್ ಎಲ್ಲ ಮಾಡ್ತಿದ್ದೀನಿ. ಓಕೆ, ಎಷ್ಟು ದಿನದಿಂದ ಪ್ರಾಬ್ಲಮ್ ಇಲ್ಲ. ಎಷ್ಟು ದಿನದಿಂದ ಈ ಸಮಸ್ಯೆ ಇದೆ ತಮಗೆ? 3 ತಿಂಗಳು ಸರ್. 3 ತಿಂಗಳಿಗೆ ಒಂದು 4-5 kg ವೇಟ್ ಕಮ್ಮಿ ಆಗಿಬಿಟ್ಟಿದ್ದೀನಿ ಸರ್. ಓಕೆ. ಏನು ಪ್ರಾಬ್ಲಮ್ ಇಲ್ಲ. ಕಿಡ್ನಿ CT ಸ್ಕ್ಯಾನ್ ಎಲ್ಲ ಏನು ನಾರ್ಮಲ್ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಬ್ಲಡ್ ಚೆಕಪ್, ಶುಗರ್, BP ಎಲ್ಲ ನಾರ್ಮಲ್ ಇದೆ. ಸರಿ. ಕಿಡ್ನಿ, ಗರ್ಭಶೀಲ ಅಕಸ್ಮಾತ್ ಏನು ಪ್ರಾಬ್ಲಮ್ ಇಲ್ಲ, ಇದಾಗ ಏನು ಇಲ್ಲ ಅಂತ ಹೇಳ್ತಿದ್ದಾರೆ. ತಮ್ಮ ವಯಸ್ಸು ಎಷ್ಟಮ್ಮ? ವಯಸ್ಸು 48 ಮೇಲೆ ಇದೆ ಸರ್. ಸರಿ ನೋಡಿಮ್ಮ, ಈ ಥರ ತೂಕ ಕಡಿಮೆ ಆಗ್ತಾ ಇದ್ದಾಗ ಈಗ ಆಲ್ರೆಡಿ ತಾವು ಎಲ್ಲ ಥರದ ಒಂದು ಪರೀಕ್ಷೆ ಮಾಡಿಸಿದ್ದೀರಾ. ಆಲ್ಮೋಸ್ಟ್ ಎಲ್ಲ ಪರೀಕ್ಷೆಯಲ್ಲಿ ಯಾವುದೇ ಥರದ ಒಂದು ಸಮಸ್ಯೆ ಇಲ್ಲ ಅಂತ ಹೇಳ್ತಿದ್ದೀರಾ. ಬಟ್ ಈಗ ಸರ್ಟನ್ ಕೇಸಸಲ್ಲಿ ನಾನು ಆಗಲೇ ಹೇಳ್ತಿದ್ದಂಗೆ ಈ ಒಂದು IBS ಇದ್ದಾಗ
ಅದರಲ್ಲಿ ಈ ಥರದ ಒಂದು ಸಮಸ್ಯೆ ಆಗಬಹುದು, ವೇಟ್ ಲಾಸ್ ನಿಮ್ಗೆ ಆಗ್ತಾ ಹೋಗಬಹುದು. ಸೊ ಇದಕ್ಕೆ ಸಾಮಾನ್ಯವಾಗಿ ತಾವು ಒಂದು ಬ್ಲಡ್ ಟೆಸ್ಟ್ ಮಾಡಿಸಿರಬಹುದು, ಒಂದು ಹೊಟ್ಟೆಯ ಭಾಗದ ಸ್ಕ್ಯಾನಿಂಗ್ ಮಾಡಿಸಿರಬಹುದಮ್ಮ. ಸೊ ಈ ಥರ ಒಂದು ಅನ್ಎಕ್ಸ್ಪ್ಲೇನ್ಡ್ ವೇಟ್ ಲಾಸ್ ಆಗ್ತಾ ಇದ್ದಾಗ ಇನ್ನೊಂದು ಸರ್ಟನ್ ಬೇರೆ ಪರೀಕ್ಷೆಗಳನ್ನ ನಾವು ಮಾಡಬೇಕಾಗತ್ತೆ. ನಿಮ್ಮ ಸ್ಟೂಲ್ ಟೆಸ್ಟನ್ನ ಅಂದರೆ ಮೋಷನ್ನ ನಾವು ಟೆಸ್ಟ್ ಮಾಡಬೇಕಾಗತ್ತಮ್ಮ. ಒಂದು ವೇಳೆ ನೀವು ಮೋಷನ್ ಹೋದಾಗ ನೋಡಿ ಅದರ ಬಣ್ಣ ಏನಿರುತ್ತೋ ಅದು ಯೆಲ್ಲೋಯಿಶ್ ಬ್ರೌನಿಶ್ ಇರಬೇಕಮ್ಮ. ಒಂದು ವೇಳೆ ಅದು ಕಪ್ಪು ಬಣ್ಣದಿದ್ದಾಗ ಇದಕ್ಕೆ ತಾವು ಒಂದು ಪರೀಕ್ಷೆ ಮಾಡಿಸ್ಬೇಕಾಗತ್ತೆ. ಒಂದು ವೇಳೆ ನಿಮ್ಗೆ ಏನಾದರೂ ಇಂಟರ್ನಲ್ ಬ್ಲೀಡಿಂಗ್ ಆಗ್ತಿದ್ದಾಗ ಕರಳಲ್ಲೇ ಸಣ್ಣದಾಗಿ ಬ್ಲೀಡಿಂಗ್ ಆಗ್ತಿದ್ದಾಗ ಈ ಥರ ಮೋಷನ್ಸ್ ಕಪ್ಪಗಾಗುತ್ತೆ. ಇದ್ದಿದ್ದಾಗಲೂ ಕೂಡ ನಿಮಗೆ ಈ ಥರ ಅನ್ಎಕ್ಸ್ಪ್ಲೇನ್ಡ್ ವೇಟ್ ಲಾಸ್ ಆಗಬಹುದು. ಸೊ ಇದ್ದಿದ್ದರೆ ಇದಕ್ಕೆ ತಕ್ಕಂಗೆ ನಾವು ಬೇರೆ ಚಿಕಿತ್ಸೆ ಕೊಡಬೇಕಾಗತ್ತೆ. ಒಂದು ವೇಳೆ ಇದು ಇಲ್ದಿದ್ರೂ ಕೂಡ ಈಗ ನಿಮ್ಗೆ ವೇಟ್ ಲಾಸ್ ಆಗ್ತಿದೆ, ಬೇರೆ ಸಿಮ್ಟಮ್ಸ್ ಆಗ್ತಿದೆ, ಇದಕ್ಕೆ ತಕ್ಕಂಗೆ ಸರ್ಟನ್ ಕಾನ್ಸ್ಟಿಟ್ಯೂಷನಲ್ ಥೆರಪಿ ನಾವು ಕೊಟ್ಟರೆ ಡೆಫಿನೆಟ್ಲಿ ನಿಮ್ಮ ಸಮಸ್ಯೆ ಕಂಟ್ರೋಲ್ ಆಗ್ತಾ ಹೋಗುತ್ತಮ್ಮ. ಓಕೆ, ಥ್ಯಾಂಕ್ ಯು ನೇತ್ರ ಕರೆ ಮಾಡಿದ್ದಕ್ಕಾಗಿ. ಎಸ್ ಡಾಕ್ಟರ್, ಹೇಳ್ತಾ ಇದ್ರಿ ರೈಟ್ ಟೈಮಲ್ಲಿ ನಾವು ಟ್ರೀಟ್ಮೆಂಟನ್ನು ತಗೊಂಡ್ರೆ ಖಂಡಿತವಾಗಿಯೂ IBS ಹಾಗೂ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ನಾವು ನಿವಾರಣೆ ಮಾಡ್ಕೊಳ್ಬಹುದು ಅಂತ. ಸೊ ಆ ಕುರಿತು ಹೇಳೋದಾದರೆ ಸೊ ಬೇಸಿಕ್ಲಿ ಈ ಒಂದು ಸಿಮ್ಟಮ್ಸ್ ಏನಿದೆ, ಈಗ ನಾನು ಆಗಲೇ ಹೇಳ್ತಿದ್ದಂಗೆ ಒಬ್ಬ ವ್ಯಕ್ತಿಗೆ ಸ್ಮೋಕಿಂಗ್ ಅಥವಾ ತುಂಬ ಜಾಸ್ತಿ ಟೀ ಆ್ಯಂಡ್ ಕಾಫಿ ಯೂಸೇಜ್ಲಿಂದ ಗ್ಯಾಸ್ಟ್ರೈಟಿಸ್ ಆಗ್ತಿರಬಹುದು. ಸೊ ಈಗ ನಾವು ಔಷಧಿ ಕೊಟ್ಟು ಅವರ ಸಿಮ್ಟಮ್ಸ್ ಎಲ್ಲ ನಾವು ಸರಿ ಮಾಡಿ ಮತ್ತೆ ನಾಳೆ ದಿನ ಅವ್ರು ಅದೇ ಥರ ತುಂಬ ಜಾಸ್ತಿ ಸ್ಮೋಕಿಂಗ್ ಇರಬಹುದು, ಮತ್ತು ಅದೇ ಥರದ ಇಂಪ್ರಾಪರ್ ಚ್ಯೂವಿಂಗ್ ಹ್ಯಾಬಿಟ್ಸ್ ಇರಬಹುದು, ಅನ್ಟೈಮ್ಲಿ ಫುಡ್ ಇರಬಹುದು, ಇದನ್ನು ಮಾಡಿದ್ರೆ ಮತ್ತೆ ಈ ಒಂದು ಸಮಸ್ಯೆ ಬರಬಹುದು. ಸೊ ನಾವು ಚಿಕಿತ್ಸೆ ತಗೊಂಡು ನಮ್ಮ ಲೈಫ್ ಸ್ಟೈಲ್ನ ನಾವು ಚೇಂಜಸ್ ಮಾಡಿಕೊಂಡ್ರೆ ಅಥವಾ ನಾವೇನೊಂದು ಅಡ್ವೈಸ್ ಹೇಳಿರ್ತೀರಿ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಇದನ್ನು ನಾವು ಮತ್ತೆ ಬರೆದಿದ್ದಂಗೂ ಕೂಡ ನಾವು ನೋಡ್ಕೊಳ್ಬಹುದು. ಅಥವಾ ಸರ್ಟನ್ ಕೇಸಸಲ್ಲಿ ನಾನು ಆಗಲೇ ಹೇಳಿದಂಗೆ ಇನಿಷಿಯಲ್ ಸ್ಟೇಜಸಲ್ಲೇ ಇದನ್ನು ನಾವು ಡಯಾಗ್ನೋಸ್ ಮಾಡಿದ್ರೆ ಔಷಧಿ ಇಲ್ಲದೆ ಬರೀ ನಮ್ಮ ಫುಡ್ ಹ್ಯಾಬಿಟ್ಸ್ನ ಚೇಂಜ್ ಮಾಡಿಕೊಂಡ್ರೆ ವಿತೌಟ್ ಮೆಡಿಸಿನ್ಸ್ ಇದನ್ನು ಟ್ರೀಟು ಕೂಡ ನಾವು ಮಾಡ್ಕೊಳ್ಬಹುದು. ಸೊ ವೆರಿ ಇಂಪಾರ್ಟೆಂಟ್ ಈ ಒಂದು ಕಾಯಿಲೆ ಯಾವ ಸ್ಟೇಜಲ್ಲಿದೆ, ಯಾವ ಥರದ ಒಂದು ಸಿಮ್ಟಮ್ಸ್ ಕೊಡ್ತಿದೆ, ಅದ್ರ ಮೇಲೆ ನಾವು ಕೊಡುವಂಥ ಚಿಕಿತ್ಸೆ ಜೊತೆ ನಾವು ಒಂದು ಫುಡ್ ಹ್ಯಾಬಿಟ್ಸ್ನ ಅಥವಾ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ತುಂಬ ಅನುಕೂಲ ಆಗುತ್ತೆ. ಓಕೆ, ಫುಡ್ ಹ್ಯಾಬಿಟ್ಸ್ ಬಗ್ಗೆ ಹೇಳ್ತಾ ಇದ್ರಿ. ಸೊ ಗ್ಯಾಸ್ಟ್ರಿಕ್ ಅಂತ ಹೇಳಿದ ತಕ್ಷಣ ಸಾಮಾನ್ಯವಾಗಿ ಎಲ್ಲರೂ ಹೇಳೋದು ಟೈಮ್ ಟು ಟೈಮ್ ಊಟ ಮಾಡಬೇಕು ಅಂತ ಹೇಳಿ. ಸೊ ಯಾವ ಟೈಮ್ನಲ್ಲಿ ಯಾವ ಆಹಾರವನ್ನು ಸೇವನೆ ಮಾಡಬೇಕು ಅನ್ನೋ ಕುರಿತು ಹೇಳೋದಾದರೆ ನೋಡಿ, ನಾವು ಯಾವುದೇ ಥರದ ಒಂದು ಆಹಾರನ ನಾವು ತೊಗೊಳ್ಬಹುದು, ಬಟ್ ಅದನ್ನು ನಾವೊಂದು ನಮ್ಮ ಟೈಮ್ನ ನಾವು ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಈಗ ಎಲ್ಲರೂ ಆಫೀಸಿಗೆ ಹೋಗೋರು ಇರ್ತಾರೆ. ಸೊ ಫಾರ್ ಎಕ್ಸಾಂಪಲ್ ನಮ್ಮ ತಿಂಡಿ ಇರಬಹುದು, ಬೆಳಿಗ್ಗೆ ಒಂದು 8 ಗಂಟೆಯಿಂದ 10 ಗಂಟೆ ಒಳಗಡೆ ನಾವು ತಿನ್ನೋದಿರಬಹುದು, ಮಧ್ಯಾಹ್ನ ಊಟ 1:30ಯಿಂದ 2:30, 3 ಗಂಟೆ ಒಳಗಡೆ ತಿನ್ನೋದು, ರಾತ್ರಿ ಊಟ 8:30 ಒಳಗಡೆ ತಿನ್ನೋದಿರಬಹುದು. ಈ ಥರ ಒಂದು ಫುಡ್ ಟೈಮ್ನ ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಈಗ ಒಂದು ವೇಳೆ ಒಬ್ಬ ವ್ಯಕ್ತಿ ತಿಂಡಿ 8 ಗಂಟೆಗೆ ತಿನ್ನೋದು, ಇನ್ನೊಂದು ದಿನ 12 ಗಂಟೆಗೆ ತಿಂಡಿ ತಿನ್ನೋದು, ಮಧ್ಯಾಹ್ನ ಊಟ 4 ಗಂಟೆಗೆ ಮಾಡೋದು, ರಾತ್ರಿ ಊಟ 12 ಗಂಟೆಗೆ ಮಾಡೋದು, ಈ ಥರ ಮಾಡಿದಾಗ ಒಂದು ದಿನ ಮಾಡಿದ್ರೆ ಏನೂ ಆಗೋದಿಲ್ಲ. ಬಟ್ ಇದೇ ಥರದ ಒಂದು ಪ್ಯಾಟ್ರನ್ ಇದ್ದರೆ ಡೆಫಿನೆಟ್ಲಿ ಸಾಕಷ್ಟು ಸಮಸ್ಯೆ ಆಗಬಹುದು. ಅದರ ಜೊತೆ ನಾವು ಆಹಾರದಲ್ಲಿ ಈಗ ನಾವು ಸೌತ್ ಇಂಡಿಯನ್ಸ್ ಎಲ್ಲ ಥರದ ಸೊಪ್ಪು ತರಕಾರಿ ಇರಬಹುದು, ರೈಸ್ನ ನಾವು ಹೆಚ್ಚಾಗಿ ಉಪಯೋಗಿಸ್ತೀರಿ. ಸೊ ಇವನ್ನೆಲ್ಲ ನಾವು ಉಪಯೋಗಿಸ್ಬಹುದು. ಓಕೆ ಡಾಕ್ಟರ್, ಮಾತನಾಡೋಣ. ಕಾಲರ್ ರೆಡಿ ಇದ್ದಾರೆ. ಸೊ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ ಸರ್. ನಮಸ್ತೆ ಮೇಡಮ್, ನಾವು ಹುಬ್ಳಿಯಿಂದ ಮಾತಾಡ್ತಾ ಇರೋದು. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಾಂ ಸರ್, ನಮಸ್ಕಾರ. ನಮಸ್ತೆ ಸರ್, ನಮ್ಮದು ಸ್ವಲ್ಪ ಕಿಬ್ಬೊಟ್ಟೆಯಲ್ಲಿ ಅಂದರೆ ಕೆಳಗಡೆ ಹೊಟ್ಟೆಯಲ್ಲಿ ಸಣ್ಣ ಕರವು ಅಂತಾರಲ್ಲ, ತುಂಬ ಗ್ಯಾಸ್ಟ್ರಿಕ್ ಆಗುತ್ತೆ ಸರ್. ಓಕೆ, ಟೈಮ್ ಸರಿ ಊಟ ಮಾಡಲಿಲ್ಲ ಅಂದರೆ ಆ ಥರ ಆಗುತ್ತೋ ಏನು ಗೊತ್ತಾಗ್ತಾರೆ ಸರ್. ಎಲ್ಲ ಕಡೆ ತೋರಿಸಿದ್ದಾಯ್ತು, ಸರಿ. ಏನೋ ಹುಷಾರಾಗ್ತಾ ಇಲ್ಲ ಸರ್. ತಮ್ಮ ವಯಸ್ಸು ಎಷ್ಟಪ್ಪ? ಒಂದು 33 ಸರ್. ಏನು ತೊಂದರೆ ಆಗತ್ತೆ ತಮಗೆ ಗ್ಯಾಸ್ಟ್ರೈಟಿಸ್ ಅಂದರೆ? ಗ್ಯಾಸ್ಟ್ರೈಟಿಸ್ ಅಂದರೆ ಸರಿಯಾಗಿ ಡೈಜೆಷನ್ ಆಗಲ್ಲ, ಆಮೇಲೆ ಮೋಷನ್ ಕ್ಲಿಯರ್ ಆಗಲ್ಲ. ಓಕೆ, ಆಮೇಲೆ ತುಂಬ ತಲೆನೋವು. ಸರಿ ನೋಡಿಪ್ಪ, ಈಗ ತಾವೇ ಹೇಳಿದ್ರಿ ಟೈಮಿಂಗ್ ತಾವು ಕರೆಕ್ಟಾಗಿ ಊಟ ಮಾಡಲಿಲ್ಲ ಅಂದರೆ ಈ ಥರದ ಒಂದು ಸಮಸ್ಯೆ ಆಗುತ್ತೆ ಅಂತ. ಸೊ ಒಂದು ತುಂಬ ಇಂಪಾರ್ಟೆಂಟ್, ನೀವು ಈ ಮೆಡಿಸಿನ್ಸ್ ಜೊತೆ ನೀವು ನಿಮ್ಮ ಟೈಮ್ನ ತಾವು ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್. ಒಂದು ಅರ್ಧ ಗಂಟೆ ಈ ಕಡೆ ಆ ಕಡೆ ಆದರೆ ಪರವಾಗಿಲ್ಲ, ಬಟ್ ತುಂಬ ಟೈಮ್ ತಾವು ಡಿಲೇ ಮಾಡಿದಾಗ ಈ ಒಂದು ಸಮಸ್ಯೆ ನೀವು ಎಂಥ ಒಳ್ಳೆ ಔಷಧಿ ತೊಗೊಂಡ್ರೂ ಸ್ವಲ್ಪ ದಿನ ನಿಮ್ಗೆ ಆರಾಮಾಗುತ್ತೆ, ನಂತರ ಮತ್ತೆ ಬಂದೇ ಬರುತ್ತೆ. ಸೊ ನೀವು ನಿಮ್ಮ ಫುಡ್ ಹ್ಯಾಬಿಟ್ಸ್ನ ಚೇಂಜ್ ಮಾಡಿ ಊಟ ಮಾಡಬೇಕಾದಾಗ ಚೆನ್ನಾಗಿ ಒಂದು ತುತ್ತನ್ನ ಅಟ್ಲೀಸ್ಟ್ ಒಂದು 8-10 ಸತಿ ಅಗಿಬೇಕಾಗತ್ತೆ. ಟೈಮಿಂಗ್ ತಾವು ಊಟ ಮಾಡಿ. ಅದರ ಜೊತೆ ಇದಕ್ಕೆ ಸರ್ಟನ್ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಸರ್ಟನ್ ಮೆಡಿಕೇಷನ್ಸ್ ಇರುತ್ತೆ. ಆ ಒಂದು ಮೆಡಿಕೇಷನ್ಸ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಅನುಕೂಲ ಆಗುತ್ತೆ. ಬಟ್ ವಿತ್ ಮೆಡಿಸಿನ್ಸ್ ನಿಮ್ಮ ಲೈಫ್ ಸ್ಟೈಲ್ ಚೇಂಜಸ್, ಫುಡ್ ಹ್ಯಾಬಿಟ್ಸ್ನ ತಾವು ಮೇಂಟೈನ್ ಮಾಡಿದ್ರೆ ಡೆಫಿನೆಟ್ಲಿ ತುಂಬ ಅನುಕೂಲ ಆಗುತ್ತಪ್ಪ. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ.
ಡಾಕ್ಟರ್ ಹೇಳ್ತಾ ಇದ್ರಿ. ಸೊ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ IBS ಆ್ಯಂಡ್ ಗ್ಯಾಸ್ಟ್ರಿಕ್ ಕುರಿತು ಹೇಳೋದಾದರೆ ಏನು ಹೇಳ್ತೀರಾ? ನೋಡಿ, ಯಾರಲ್ಲಾದರೂ ಕೂಡ ಈ ಥರದ ಒಂದು ಸಮಸ್ಯೆ ಇದ್ದಾಗ, ಹೊಟ್ಟೆ ಉಬ್ಬರ ಆಗೋದು ಅಥವಾ ಯಾವುದೇ ಒಂದು ಲಕ್ಷಣ ಇದ್ದಾಗ 4-5 ವಾರಕ್ಕಿಂತ ಹೆಚ್ಚಾಗಿ ನಿಮಗೆ ಈ ಒಂದು ತೊಂದರೆ ಕಂಡುಬರ್ತಾ ಇದ್ದರೆ ದಯವಿಟ್ಟು ಇದಕ್ಕೆ ತಾವೇ ಯಾವುದೇ ಒಂದು ಗ್ಯಾಸ್ಟ್ರಿಕ್ ಮಾತ್ರೆ ನುಂಗಕ್ಕೆ ಹೋಗಬೇಡಿ. ಇದರಿಂದ ಬೇರೆ ಸಾಕಷ್ಟು ಅಂಡರ್ಲೈನ್ ಕಾಸಸ್ ಇರಬಹುದು. ಸೊ ಇದಕ್ಕೆ ಡಾಕ್ಟರ್ ಹತ್ರ ತೋರಿಸಿ ಕರೆಕ್ಟಾಗಿ ಚಿಕಿತ್ಸೆ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಅನುಕೂಲ ಆಗುತ್ತೆ. ಅದರ ಜೊತೆ ಈ ಒಂದು ಕಾಯಿಲೆಯಿಂದ ದೂರ ಇರೋದಕ್ಕೆ ಸಿಂಪಲ್ 3 ಮೆಷರ್ಸ್. ಒಂದು ಊಟ ಟೈಮಿಂಗ್ ಮಾಡಿ, ಊಟ ಚೆನ್ನಾಗಿ ಅಗದ್ಬಿಟ್ಟು ತಿನ್ನಿ, ಸಿಂಪಲ್ ಎಕ್ಸಸೈಸ್ ಲೈಕ್ ವಾಕಿಂಗ್ ಅಥವಾ ಒಂದು ಸಿಂಪಲ್ ಸ್ಟ್ರೆಚಿಂಗ್ ಎಕ್ಸಸೈಸ್ನ ನಾವು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಈ ಒಂದು ಗ್ಯಾಸ್ಟ್ರೈಟಿಸ್ ಇರಬಹುದು, IBS ಇರಬಹುದು ಅಥವಾ ಮೇಜರ್ ಬೇರೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ಲಿಂದನೂ ಕೂಡ ನಾವು ದೂರ ಇರಬಹುದು. ಓಕೆ, ಎಸ್ ಸರ್. ಈ ಒಂದು ಗ್ಯಾಸ್ಟ್ರಿಕ್ ಆಗಿರಬಹುದು, IBS ಸಮಸ್ಯೆ ಅಂದರೆ ಏನು ಅಂತ ಹೇಳಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಮೈ ಪ್ಲೇಷರ್. ಓಕೆ, ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ನೀವು ಕೂಡ ಗ್ಯಾಸ್ಟ್ರಿಕ್ ಆ್ಯಂಡ್ IBS ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನಿಮ್ಮ TV ಸ್ಕ್ರೀನ್ ಮೇಲೆ ಲಭ್ಯವಾಗ್ತಾ ಇರುವಂತಹ ಈ ಸಂಖ್ಯೆಗೆ ಕರೆ ಮಾಡಿ ನೇರವಾಗಿ ಡಾಕ್ಟರ್ ಜೊತೆಗೆ ಮಾತನಾಡಿ ಹಾಗೂ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡುತ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550001133 1800 10811212.